Hello everyone, welcome to my YouTube channel. In this particular video, we'll check the verification of auditors in respect of current assets. First one is cash in hand. So in that what auditor has to do, ಅವರು ಫಿಸಿಕಲಿ ಕೌಂಟ್ ಮಾಡಬೇಕು ಎಷ್ಟು ಕ್ಯಾಶ್ ಇದೆ. ಕ್ಯಾಶ್ ಇನ್ ಹ್ಯಾಂಡ್ ಅಂದ್ರೆ ಫಿಸಿಕಲ್ ಮನಿಯನ್ನ ಇಟ್ಕೊಂಡಿರ್ತಾರೆ ಆರ್ಗನೈಸೇಷನ್ ಅಲ್ಲಿ ಎಷ್ಟು ಅಮೌಂಟ್ ಇದೆ ಅಂತ ಸ್ವತಃ ಅವರೇ ಕೂತು ಕೌಂಟ್ ಮಾಡ್ಬೇಕಾಗತ್ತೆ. ಮತ್ತೆ ಆ ಅಮೌಂಟ್ ಮತ್ತೆ ಬುಕ್ಸ್ ಆಫ್ ಅಕೌಂಟ್ಸ್ ಅಲ್ಲಿ ತೋರಿಸಿರ್ತಕ್ಕಂಥ ಅಮೌಂಟ್ ಎರಡು ಕೂಡ ಟ್ಯಾಲಿ ಆಗ್ತಾ ಇದೆಯಾ ಇಲ್ವಾ ಅನ್ನೋದನ್ನ ಕೂಡ ಆಡಿಟರ್ ವೆರಿಫೈ ಮಾಡ್ಬೇಕಾಗತ್ತೆ. ನೆಕ್ಸ್ಟ್ ಸರ್ಪ್ರೈಸ್ ವಿಸಿಟ್ ಟು ಬಿಸ್ನೆಸ್ ಪ್ರೆಮಿಸಸ್. ಈ ಮ್ಯಾನಿಪುಲೇಷನ್ಸ್ ಮೋಸ ಫ್ರಾಡ್ಸ್ ಗಳನ್ನೆಲ್ಲ ತಡೆಯೋದಕ್ಕೋಸ್ಕರ ಸರ್ಪ್ರೈಸ್ ಆಗಿ ಆಡಿಟರ್ ವಿಸಿಟ್ ಮಾಡ್ಬೇಕಾಗುತ್ತೆ ಕ್ಲೈಂಟ್ ಪ್ಲೇಸ್ ಅನ್ನ. ಸೊ ಅವಾಗ ಸಡನ್ ಆಗಿ ವಿಸಿಟ್ ಮಾಡಿದಾಗ ಫ್ರಾಡ್ಸ್ ಗಳನ್ನೆಲ್ಲ ತಪ್ಪಿಸ್ಬೋದು. ಕೌಂಟ್ ಡಿಫ್ರೆಂಟ್ ಕೈಂಡ್ಸ್ ಆಫ್ ಬ್ಯಾಲೆನ್ಸ್ ಕ್ಯಾಶ್ ಬ್ಯಾಲೆನ್ಸ್ ಸೈಮಲ್ಟೇನಿಯಸ್ಲಿ. ಸೊ ಈಗ ಬೇರೆ ಬೇರೆ ಡಿಪಾರ್ಟ್ಮೆಂಟ್ಗಳಲ್ಲಿ ಬೇರೆ ಬೇರೆ ರೀತಿಯ ಕ್ಯಾಶ್ಗಳನ್ನ ಇಟ್ಟಿರ್ಬೋದು. ಸೊ ಆಮೇಲೆ ಕೆಲವೊಂದು ಕ್ಯಾಶ್ ಬ್ಯಾಲೆನ್ಸ್ ಅಲ್ಲಿ ಪೆಟ್ಟಿ ಕ್ಯಾಶ್ ಅಂತ ಇರುತ್ತೆ, ಪೆಟ್ಟಿ ಎಕ್ಸ್ಪೆನ್ಸಸ್ಗೆ ಅಥವಾ ಇಂಪ್ರೆಸ್ಡ್ ಕ್ಯಾಶ್ ಅಂತ ಕೂಡ ಕರಿತೀವಿ. ಸೊ ಎಲ್ಲಾ ರೀತಿಯ ಕ್ಯಾಶ್ ಗಳನ್ನು ಕೂಡ ಆಡಿಟರ್ ಕೌಂಟ್ ಮಾಡಬೇಕಾಗತ್ತೆ. ನೆಕ್ಸ್ಟ್ ಇಸ್ ಕೌಂಟ್ ಕರೆನ್ಸಿ ನೋಟ್ಸ್, ಕಾಯಿನ್, ಸ್ಟಾಂಪ್ಸ್ ಅಂಡ್ ಐಒಯು. ಅಂದ್ರೆ ಇನ್ ಫ್ಯೂಚರ್ ಅಲ್ಲಿ ಅದು ಕ್ಯಾಶ್ ಗೆ ಕನ್ವರ್ಟ್ ಆಗುವಂತ ಸಾಧ್ಯತೆಗಳಿರುತ್ತೆ. ಸ್ಟಾಂಪ್ಸ್, ಕರೆನ್ಸಿ ನೋಟ್ಸ್ ಗಳೆಲ್ಲ ಒಂದಲ್ಲ ಒಂದಿನ ಅದು ಕ್ಯಾಶ್ ಕನ್ವರ್ಟ್ ಆಗ್ಲೇಬೇಕು. ಸೊ ದೇ ಆರ್ ಆಲ್ಸೋ ಪಾರ್ಟ್ ಆಫ್ ದಿ ಕ್ಯಾಶ್ ಬ್ಯಾಲೆನ್ಸ್. ಸೊ ಅದನ್ನು ಕೂಡ ಆಡಿಟರ್ ವೆರಿಫೈ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಫಿಸಿಕಲಿ ಕೌಂಟ್ ದ ಸ್ಟಾಕ್ ಆಫ್ ಅನ್ಸೋಲ್ಡ್ ಕ್ಯಾಂಟೀನ್ ಟಿಕೆಟ್ಸ್ ಅಥವಾ ಲಂಚ್ ಕೂಪನ್ಸ್, ಅದನ್ನು ಕೂಡ ಕ್ಯಾಶ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಅದು ಕೂಡ ಇಟ್ ಇಸ್ ಅ ಪಾರ್ಟ್ ಆಫ್ ಕ್ಯಾಶ್ ಬ್ಯಾಲೆನ್ಸ್. ಸೊ ಅದನ್ನು ಕೂಡ ಆಡಿಟರ್ ಚೆಕ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಕಂಪೇರ್ ದ ಕ್ಯಾಶ್ ಇನ್ ಹ್ಯಾಂಡ್ as revealed by physical counting with cash balance as shown in the cash flow. ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಅಲ್ಲಿ ಕ್ಯಾಶ್ ಬ್ಯಾಲೆನ್ಸ್ ನ ತೋರಿಸಿರ್ತಾರೆ. ಸೊ ಕ್ಯಾಶ್ ಇನ್ ಹ್ಯಾಂಡ್ ಅವ್ರು ಕೌಂಟ್ ಮಾಡಿದಾಗ ಎಷ್ಟಿತ್ತು ಮತ್ತೆ ಕ್ಯಾಶ್ ಫ್ಲೋ ಅಲ್ಲಿ ತೋರಿಸಿರ್ತಕ್ಕಂಥ ಕ್ಯಾಶ್ ಸೇಮ್ ಇದೆಯಾ ಇಲ್ವಾ ಅನ್ನೋದನ್ನ ಕೂಡ ಆಡಿಟರ್ ವೆರಿಫೈ ಮಾಡಬೇಕಾಗುತ್ತೆ. ವೆರಿಫೈ ಕ್ಯಾಶ್ ಟ್ರಾನ್ಸಾಕ್ಷನ್ಸ್ ವಿತ್ ಪ್ರಾಪರ್ ಡಾಕ್ಯುಮೆಂಟರಿ ಎವಿಡೆನ್ಸಸ್ ಅಂಡ್ ಕರೆಸ್ಪಾಂಡೆನ್ಸ್. ಸೊ ವೋಚರ್ಸು, ರೆಸಿಪ್ಟ್ಸು, ಪೇಮೆಂಟ್ ಮಾಡಿರೋದಕ್ಕಂತ ವೋಚರ್ಸು ಅದೆಲ್ಲವನ್ನು ಕೂಡ ಚೆಕ್ ಮಾಡಬೇಕಾಗತ್ತೆ. ಮತ್ತೆ ಸಿ ದಟ್ ಕ್ಯಾಶ್ ಇನ್ ಹ್ಯಾಂಡ್ ಶೋನ್ ಇನ್ ದ ಬ್ಯಾಲೆನ್ಸ್ ಶೀಟ್ ಇಸ್ ಪ್ರಾಪರ್. ಸೊ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಕ್ಯಾಶ್ ಇನ್ ಹ್ಯಾಂಡ್ ಕರೆಂಟ್ ಅಸೆಟ್ಸ್ ಅಂಡರ್ ಅಲ್ಲಿ ಬರುತ್ತೆ, ಅದನ್ನ ಪ್ರಾಪರ್ ಬ್ಯಾಲೆನ್ಸ್ ಅಲ್ಲಿ ತೋರಿಸಿದಾರ ಇಲ್ವಾ ಅಂತ ಹೇಳಿ ಆಡಿಟರ್ ಚೆಕ್ ಮಾಡ್ಕೊಳ್ಬೇಕಾಗುತ್ತೆ. ನೆಕ್ಸ್ಟ್ ಇಸ್ ಕ್ಯಾಶ್ ಎಟ್ ಬ್ಯಾಂಕ್. ಕ್ಯಾಶ್ ಎಟ್ ಬ್ಯಾಂಕ್ ಅಂದ್ರೆ ಕಂಪೇರ್ ಬ್ಯಾಂಕ್ ಬ್ಯಾಲೆನ್ಸ್ ಆರ್ ಶೋನ್ ಬೈ ಕ್ಯಾಶ್ ಬುಕ್ ವಿತ್ ಬ್ಯಾಂಕ್ ಬ್ಯಾಲೆನ್ಸ್ ಆರ್ ಶೋನ್ ಇನ್ ದ ಪಾಸ್ಬುಕ್. ಅಂದ್ರೆ ಈಗ ಪಾಸ್ಬುಕ್ ಅಲ್ಲಿ ಹೇಳಿ ತೋರಿಸಿರ್ತಕ್ಕಂತ ಬ್ಯಾಲೆನ್ಸ್ ಮತ್ತೆ ಕ್ಯಾಶ್ ಬುಕ್ ಅಲ್ಲಿ ಕೂಡ ಬ್ಯಾಂಕ್ ಕಾಲಮ್ ಹೊಂದಿರುತ್ತೆ. ಸೊ ಅದರಲ್ಲಿ ಎರಡು ಟ್ಯಾಲಿ ಆಗ್ತಾ ಇದೆಯಾ ಇಲ್ವಾ ಅನ್ನೋದನ್ನ ಕೂಡ ಚೆಕ್ ಮಾಡ್ಕೋಬೇಕಾಗುತ್ತೆ. ಸಪೋಸ್ ಏನಾದ್ರು ಡಿಫ್ರೆನ್ಸಸ್ ಕಂಡು ಬಂತು ಅಂದ್ರೆ ಬ್ಯಾಂಕ್ ರಿಕನ್ಸಿಲಿಯೇಷನ್ ಸ್ಟೇಟ್ಮೆಂಟ್ ಅಂತ ಮಾಡ್ಬೇಕಾಗುತ್ತೆ. ಇಫ್ ಎನಿ ಡಿಫ್ರೆನ್ಸಸ್ is found out between the cash balance and passbook balance, so then you need to prepare the bank reconciliation statements. ನೆಕ್ಸ್ಟ್ ಏನಾದ್ರು ಫಿಕ್ಸ್ಡ್ ಡೆಪಾಸಿಟ್ಸ್ ಅಥವಾ ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ ಅಥವಾ ಕರೆಂಟ್ ಅಕೌಂಟ್ ಇತ್ತು ಅಂದ್ರೆ ಸಪರೇಟ್ ಸರ್ಟಿಫಿಕೇಟ್ಸ್ ಗಳನ್ನ ತಗೊಳ್ಬೇಕಾಗುತ್ತೆ ಬ್ಯಾಂಕ್ ಇಂದ. ಫ್ರಮ್ ಬ್ಯಾಂಕ್ ಯು ಶುಡ್ ಅಬ್ಟೈನ್ ಸರ್ಟನ್ ಸರ್ಟಿಫಿಕೇಟ್ಸ್ ಫಾರ್ ಆಲ್ ದೋಸ್ ಥಿಂಗ್ಸ್. ನೆಕ್ಸ್ಟ್ ಎಲ್ಲ ಸಪೋಸ್ ವಾಟ್ ಹ್ಯಾಪನ್ಸ್, ಈಗ ಒಂದು ಆರ್ಗನೈಸೇಷನ್ ಅಲ್ಲಿ ಒಂದೇ ಬ್ಯಾಂಕ್ ಅಕೌಂಟ್ ಇರೋದಿಲ್ಲ, ಬೇರೆ ಬೇರೆ ರೀತಿಯ ಬ್ಯಾಂಕ್ ಅಕೌಂಟ್ಗಳಿರುತ್ತೆ. ಎಲ್ಲಾ ಬ್ಯಾಂಕ್ ಅಕೌಂಟ್ಗಳನ್ನು ಕೂಡ ಇಂಡಿವಿಜುವಲಿ ಆಡಿಟರ್ ವೆರಿಫೈ ಮಾಡಬೇಕಾಗತ್ತೆ. ಯು ಶುಡ್ ಇಂಡಿವಿಜುವಲಿ ಸಿಟ್ ಅಂಡ್ ವೆರಿಫೈ ಆಲ್ ದಿ ಕೈಂಡ್ಸ್ ಆಫ್ ಬ್ಯಾಂಕ್ ಅಕೌಂಟ್ ಇನ್ ದಿ ಆರ್ಗನೈಸೇಷನ್. ನೆಕ್ಸ್ಟ್ ಎನಿ ಇಂಟ್ರೆಸ್ಟ್ ಆನ್ ಫಿಕ್ಸ್ಡ್ ಡೆಪಾಸಿಟ್ಸ್. ಫಿಕ್ಸ್ಡ್ ಡೆಪಾಸಿಟ್ಸ್ ಮೇಲೆ ಇಂಟ್ರೆಸ್ಟ್ ಏನಾದ್ರು ಬಂದಿದೆ ಅಂತ ಹೇಳಿದ್ರೆ ಅದನ್ನ ಪ್ರಾಪರ್ ಆಗಿ ರೆಕಾರ್ಡ್ ಮಾಡಿದಾರ ಇಲ್ವಾ ಅಂತ ಕೂಡ ಆಡಿಟರ್ ಚೆಕ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಸಿ ದಟ್ ಚೆಕ್ಸ್ ನಾಟ್ ಎಟ್ ಕಲೆಕ್ಟೆಡ್ ಆರ್ ಜೆನ್ಯೂನ್. ಚೆಕ್ಸ್ ನಾಟ್ ಎಟ್ ಕಲೆಕ್ಟೆಡ್ ಅಂದ್ರೆ ಈಗ ಕೆಲವೊಂದು ಚೆಕ್ಸ್ ನ ಕಲೆಕ್ಟ್ ಮಾಡ್ಕೊಂಡಿರ್ತಾರೆ, ಅದೇನು ಡೆಪಾಸಿಟ್ ಮಾಡಿರಲ್ಲ, ಪ್ರೆಸೆಂಟ್ ಮಾಡಿರಲ್ಲ, ಅದನ್ನು ಕೂಡ ಚೆಕ್ ಮಾಡ್ಕೊಳ್ಬೇಕಾಗುತ್ತೆ ಆಡಿಟರ್. ನೆಕ್ಸ್ಟ್ ಫಾರಿನ್ ಬ್ಯಾಂಕ್ಸ್. ಈಗ ಕೆಲವೊಂದ್ಸತಿ ಫಾರಿನ್ ಬ್ಯಾಂಕ್ಸ್ ಅಲ್ಲಿ ಕೂಡ ದುಡ್ಡನ್ನ ಇಟ್ಟಿರ್ತಾರೆ, ಅದನ್ನು ಕೂಡ ಆಡಿಟರ್ ಚೆಕ್ ಮಾಡ್ಕೋಬೇಕಾಗುತ್ತೆ. ಎನಿ ಅಮೌಂಟ್ ಕೆಪ್ಟ್ ಇನ್ ಫಾರಿನ್ ಬ್ಯಾಂಕ್ಸ್ ಶುಡ್ ಬಿ ಬ್ರಾಟ್ ಇನ್ ಟು ದ ನೋಟಿಸ್ ಆಫ್ ಆಡಿಟರ್. ನೆಕ್ಸ್ಟ್ ಸಿ ದಟ್ ಕ್ಯಾಶ್ ಎಟ್ ಬ್ಯಾಂಕ್ ಶೋನ್ ಇನ್ ದ ಬ್ಯಾಲೆನ್ಸ್ ಶೀಟ್ ಪ್ರಾಪರ್ ಅಂಡ್ ಅಕ್ಯುರೇಟ್. ಕ್ಯಾಶ್ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಏನ್ ತೋರಿಸಿರ್ತಾರಲ್ಲ ಅದು ಪ್ರಾಪರ್ ಅಂಡ್ ಅಕ್ಯುರೇಟ್ ಆಗಿದೆಯಾ ಇಲ್ವಾ ಅಂತ ಕೂಡ ಚೆಕ್ ಮಾಡ್ಕೊಳ್ಬೇಕಾಗುತ್ತೆ. ನೆಕ್ಸ್ಟ್ ಬಿಲ್ಸ್ ರಿಸೀವಬಲ್. ಬಿಲ್ಸ್ ರಿಸೀವಬಲ್ ಅಂದ್ರೆ ಇದು ಬಿಲ್ ಆಫ್ ಎಕ್ಸ್ಚೇಂಜ್. ಅಂದ್ರೆ ಇನ್ ಫ್ಯೂಚರ್ ಅದೆಲ್ಲ ಪ್ರಾಮಿಸರಿ ನೋಟ್ಸ್ ಅಂತ ಕರೀತಾರೆ ಇದನ್ನ. ಇನ್ ಫ್ಯೂಚರ್ ಬಿಸ್ನೆಸ್ ಅಲ್ಲಿ ಇದೆಲ್ಲ ದುಡ್ಡುಗಳು ಬರುತ್ತೆ. ಇನ್ ಫ್ಯೂಚರ್ ದ ಬಿಸ್ನೆಸ್ ವಿಲ್ ಗೆಟ್ ಆಲ್ ದಿಸ್ ಮನಿ, ದಟ್ ಇಸ್ ಬಿಲ್ಸ್ ರಿಸೀವಬಲ್. So what and all the verification the auditor should do in respect of bills receivable is to establish the accuracy of amount.
ಸೊ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಬಿಲ್ಸ್ ಆಫ್ ರಿಸಿವಬಲ್ ಎಷ್ಟು ತೋರಿಸ್ತಾರಲ್ಲ ಅದು ಕರೆಕ್ಟ್ ಆಗಿದೆಯಾ ಇಲ್ವಾ ಅಂತ ಹೇಳಿ ಆಡಿಟರ್ ಚೆಕ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ವ್ಯಾಲಿಡಿಟಿ ಆಫ್ ದ ಬಿಲ್ಸ್ ಆಸ್ ಕ್ಲೇಮ್. ಸೊ ಎಷ್ಟು ಬಿಲ್ಸ್ ರಿಸಿವಬಲ್ ತೋರಿಸಿರ್ತಾರಲ್ಲ ಅದು ನಿಜವಾದ ಬಿಲ್ಸ್ ರಿಸಿವಬಲ್ ಅದು ವ್ಯಾಲಿಡಿಟಿ ಇದೆಯಾ ಇಲ್ವಾ ಅನ್ನೋದನ್ನ ಕೂಡ ಚೆಕ್ ಮಾಡ್ಕೊಳ್ಬೇಕಾಗತ್ತೆ. ನೆಕ್ಸ್ಟ್ ದೇರ್ ಕಲೆಕ್ಟಬಿಲಿಟಿ, ಅದನ್ನ ನಿಜವಾಗ್ಲೂ ಕಲೆಕ್ಟ್ ಮಾಡ್ಕೊಳ್ಳೋದಕ್ಕಾಗುತ್ತಾ ಇಲ್ವಾ ಅಂತ ಹೇಳಿ ಕೂಡ ಆಡಿಟರ್ ಚೆಕ್ ಮಾಡ್ಕೊಳ್ಬೇಕಾಗತ್ತೆ. ಫಾಲೋಯಿಂಗ್ ಸ್ಟೆಪ್ಸ್ ಟು ಬಿ ಟೇಕನ್ ಬೈ ದ ಆಡಿಟರ್ ಟು ವೆರಿಫೈ ದ ಬಿಲ್ಸ್ ರಿಸಿವಬಲ್. ಎಕ್ಸಾಮಿನ್ ಈಚ್ ಬಿಲ್, ಪ್ರತಿಯೊಂದು ಬಿಲ್ ನ ಚೆಕ್ ಮಾಡಿ ಪ್ರಾಪರ್ ಆಗಿ ಸೈನ್ ಆಗಿದೆಯಾ, ಸ್ಟ್ಯಾಂಪ್ ಆಗಿದೆಯಾ ಇಲ್ವಾ ಅನ್ನೋದನ್ನ ಚೆಕ್ ಮಾಡ್ಕೊಳ್ಬೇಕಾಗತ್ತೆ. ಆಮೇಲೆ ಆ ಬಿಲ್ಸ್ ರಿಸಿವಬಲ್ ಇನ್ನು ಎಷ್ಟು ದಿನ ಆದ್ಮೇಲೆ ಬಿಲ್ಸ್ ಎಲ್ಲ ರಿಸೀವ್ ಆಗುತ್ತೆ ಅನ್ನೋದನ್ನ ಕೂಡ ಚೆಕ್ ಮಾಡ್ಕೊಳ್ಬೇಕಾಗತ್ತೆ. ನೆಕ್ಸ್ಟ್ there should be a separate bills receivable book has to be maintained. ಸೊ ದ ಆಡಿಟರ್ ಶುಡ್ ಚೆಕ್ ದಟ್ ಅದ್ರಲ್ಲಿ ಕರೆಕ್ಟ್ ಆಗಿ ಎಲ್ಲ ಎಂಟರ್ ಆಗಿದೆ. ಮತ್ತೆ ಸ್ಕೆಡ್ಯೂಲ್, ಆ ಒಂದು ಮೆಚುರಿಟಿ ಪೀರಿಯಡ್ ಏನಿದೆ ಆ ಬಿಲ್ದು ಅದೆಲ್ಲವನ್ನು ಕೂಡ ಕರೆಕ್ಟ್ ಆಗಿ ಅದ್ರಲ್ಲಿ ಮೆನ್ಷನ್ ಆಗಿರುತ್ತೆ. ಸೊ ಅದನ್ನು ಕೂಡ ಚೆಕ್ ಮಾಡ್ಕೊಳ್ಬೇಕಾಗುತ್ತೆ. ಸೊ ಸಮ್ ಟೈಮ್ಸ್ ದ ಬಿಲ್ ಮೈಟ್ ಹ್ಯಾವ್ ಆನರ್ಡ್ ಅಥವಾ ಮೆಚೂರ್ಡ್ ಆಗಿರುತ್ತೆ, ಬಟ್ ಸ್ಟಿಲ್ ಅದನ್ನ ತೋರಿಸಿರೋದಿಲ್ಲ ಬುಕ್ ಅಲ್ಲಿ ಕ್ಯಾಶ್ ರಿಸೀವ್ ಆಗಿದೆ ಅಂತ. ಸೊ ಅಗೇನ್ ಅದನ್ನ ಕ್ಯಾಶ್ ರಿಸೀವ್ಡ್ ಬುಕ್ ಅಲ್ಲಿ ಆಡಿಟರ್ ಚೆಕ್ ಮಾಡ್ಬೇಕಾಗತ್ತೆ. ಸೊ ಅವಾಗ ಎಕ್ಸಾಕ್ಟ್ ಕ್ಲಿಯರ್ ಪಿಕ್ಚರ್ ಸಿಗುತ್ತೆ, ನಿಜವಾಗ್ಲೂ ಅದು ರಿಸೀವ್ ಆಗಿದೆಯಾ ಇಲ್ವಾ ಅಂತ ಹೇಳಿ ಆಡಿಟರ್ಗೆ ಗೊತ್ತಾಗುತ್ತೆ. ನೆಕ್ಸ್ಟ್ ಫಾರ್ ದ ಬಿಲ್ಸ್ ಡಿಸ್ಕಂಟಿನ್ಯೂಡ್ ಆರ್ ಎಂಡಾರ್ಸ್ಡ್. ಸೊ ಒಂದ್ಸತಿ ಏನಾಗುತ್ತೆ, ಬಿಲ್ಸ್ ನ ಡಿಸ್ಕೌಂಟ್ ಮಾಡ್ತಾರೆ. ಸೊ ಈಗ ಮೆಚುರಿಟಿ ಪೀರಿಯಡ್ ಇನ್ನು 1 ಮಂತ್ ಆದ್ಮೇಲೆ ಇರುತ್ತೆ, ಅದ್ರ ಮುಂಚೆನೆ ದುಡ್ಡು ಬೇಕಾಗಿರುತ್ತೆ ಬಿಸ್ನೆಸ್ಗೆ. ಆಗ ಅದನ್ನ ಬ್ಯಾಂಕ್ ಗಳಿಗೆ ಪ್ರೆಸೆಂಟ್ ಮಾಡಿ ಬ್ಯಾಂಕ್ ಇಂದ ದುಡ್ಡನ್ನ ಪಡ್ಕೋತಾರೆ. ಅದನ್ನ ಡಿಸ್ಕೌಂಟಿಂಗ್ ಆಫ್ ಬಿಲ್ಸ್ ಅಂತ ಕರೀತಾರೆ. ಸೊ ಆ ರೀತಿ ಮಾಡ್ಕೊಂಡಿದ್ರೆ ಅದನ್ನು ಕೂಡ ಚೆಕ್ ಮಾಡ್ಕೊಳ್ಬೇಕಾಗುತ್ತೆ. ಸೊ ದೀಸ್ ಆರ್ ಆಲ್ ದಿ ವೇರಿಯಸ್ ಥಿಂಗ್ಸ್ ದಟ್ ಹ್ಯಾಸ್ ಟು ಬಿ ಎಕ್ಸಾಮಿನ್ಡ್. ಸಪೋಸ್ ಓವರ್ ಡ್ಯೂ ಬಿಲ್ಸ್, ಇಫ್ ಎನಿ ಬಿಲ್ಸ್ ಇಸ್ ಓವರ್ ಡ್ಯೂ ಆಗಿದೆ ಅಂತ ಹೇಳಿದ್ರೆ ಅದನ್ನು ಕೂಡ ಚೆಕ್ ಮಾಡ್ಕೊಳ್ಬೇಕಾಗತ್ತೆ. ಅಂಡ್ ಫೈನಲಿ ಕರೆಕ್ಟ್ ಆಗಿ ಬ್ಯಾಲೆನ್ಸ್ ಶೀಟ್ ಅಲ್ಲಿ ತೋರಿಸಿರ್ತಕ್ಕಂಥ ವ್ಯಾಲ್ಯೂ ಕರೆಕ್ಟ್ ಆಗಿದೆಯಾ, ನಿಜವಾಗ್ಲೂ ಕರೆಕ್ಟ್ ಆಗಿದೆಯಾ ಅನ್ನೋದನ್ನ ಕೂಡ ಇಲ್ಲಿ ಆಡಿಟರ್ ಚೆಕ್ ಮಾಡ್ಕೊಳ್ಬೇಕಾಗತ್ತೆ. ನೆಕ್ಸ್ಟ್ debtors. So debtors are the person who owe the money to the business. So for example customers are the debtors ಅಂತ ಹೇಳ್ಬೋದು ಬಿಸ್ನೆಸ್ ಗೆ. ಸೊ ಈ ಒಂದು ವಿಷಯದಲ್ಲಿ ಆಡಿಟರ್ ಏನೇನ್ ಚೆಕ್ ಮಾಡ್ಬೇಕು ಅಂದ್ರೆ he need to examine the schedule of the debtors. ಆ ಒಂದು ಡೆಟಾರ್ಸ್ ಇನ ಸ್ಕೆಡ್ಯೂಲ್ ನ ಚೆಕ್ ಮಾಡ್ಕೊಳ್ಬೇಕಾಗತ್ತೆ. he need to verify that ಸೇಲ್ಸ್ ಲೆಡ್ಜರ್ ಮತ್ತೆ ಡೆಟಾರ್ಸ್ ಲೆಡ್ಜರ್ ನ ಇಟ್ಕೊಂಡು ಡೆಟಾರ್ಸ್ ನ ವೆರಿಫೈ ಮಾಡ್ಬೇಕಾಗತ್ತೆ. ಸೊ ಎಷ್ಟು ದುಡ್ಡನ್ನ ಇನ್ನೂ ಕಂಪನಿಗೆ ಪೇ ಮಾಡ್ಬೇಕು ಅವರು ಅನ್ನೋದನ್ನ ಕೂಡ ಇಲ್ಲಿ ಆಡಿಟರ್ಗೆ ಗೊತ್ತಾಗುತ್ತೆ ಸೇಲ್ಸ್ ಲೆಡ್ಜರ್ ಎಲ್ಲ ಚೆಕ್ ಮಾಡಿದಾಗ. ನೆಕ್ಸ್ಟ್ he need to create a provisions. ಕೆಲವೊಂದು ಆರ್ಗನೈಸೇಷನ್ಸ್ ಅಲ್ಲಿ ಈ ರೀತಿಯ ಡೆಟಾರ್ಸ್ ಗಳಿಗೆ ಅಥವಾ ಬ್ಯಾಡ್ ಡೆಟ್ಸ್ ಗಳಿಗೆ ಪ್ರಾವಿಷನ್ಸ್ ಗಳನ್ನ ಕ್ರಿಯೇಟ್ ಮಾಡಿರ್ತಾರೆ. ಆ ಪ್ರಾವಿಷನ್ಸ್ ಕೂಡ ಆಡಿಟರ್ ಇಲ್ಲಿ ಚೆಕ್ ಮಾಡ್ಬೇಕಾಗತ್ತೆ. ನೆಕ್ಸ್ಟ್ ಏಜ್ ಆಫ್ ದ ಡೆಪ್ತ್, ಎಷ್ಟು ತಿಂಗಳಾದ್ಮೇಲೆ ಕಸ್ಟಮರ್ ರೀಪೇ ಮಾಡ್ತಾರೆ ಅನ್ನೋದನ್ನ ಕೊಡ್ಬೇಕಾಗತ್ತೆ. ಎನಿ ರೆಗ್ಯುಲರ್ ಆಗಿ ಪೇ ಮಾಡ್ತಾ ಇದಾರಾ ಅದನ್ನ ಅನ್ನೋದನ್ನು ಕೂಡ ಚೆಕ್ ಮಾಡ್ಬೇಕಾಗತ್ತೆ. ಸಪೋಸ್ ಏನಾರ ಡಿಸ್ಕೌಂಟ್ ಕೊಟ್ಟಿದ್ದಾರೆ ಡೆಟಾರ್ಸ್ಗೆ ಅಂತ ಅಂದ್ರೆ ಅದಕ್ಕೆ ಪ್ರಾವಿಷನ್ಸ್ ಮಾಡಿದಾರಾ ಇಲ್ವಾ ಅನ್ನೋದನ್ನ ಕೂಡ ಇಲ್ಲಿ ಚೆಕ್ ಮಾಡ್ಬೇಕಾಗತ್ತೆ. ಸೊ ದೀಸ್ ಆರ್ ಆಲ್ ದ ವೆರಿಫಿಕೇಶನ್ ದಟ್ ಹ್ಯಾಸ್ ಟು ಬಿ ಡನ್ ಇನ್ ಕೇಸ್ ಆಫ್ ಡೆಟಾರ್ಸ್. ನೆಕ್ಸ್ಟ್ ಸ್ಟಾಕ್ ಇನ್ ಟ್ರೇಡ್. ಸ್ಟಾಕ್ ಇನ್ ಟ್ರೇಡ್ ಅದ ಅನ್ಸೋಲ್ಡ್ ಇನ್ವೆಂಟ್ರಿ, ಅನ್ಸೋಲ್ಡ್ ಸ್ಟಾಕ್ ಆರ್ ಇನ್ವೆಂಟ್ರಿ. ಸೊ ಅದರ ಫಿಸಿಕಲ್ ಎಕ್ಸಿಸ್ಟೆನ್ಸ್ ನ ಚೆಕ್ ಮಾಡ್ಬೇಕಾಗತ್ತೆ, ನಿಜವಾಗ್ಲೂ ಸ್ಟಾಕ್ ಇದೆಯಾ ಅದೆಲ್ಲ ಅಂತ. ಆಮೇಲೆ ಆ ಸ್ಟಾಕಿನ ಓನರ್ಶಿಪ್ ಯಾರು ಅನ್ನೋದನ್ನ ಕೂಡ ಚೆಕ್ ಮಾಡ್ಬೇಕಾಗತ್ತೆ. ನೆಕ್ಸ್ಟ್ ರಿಸಿಪ್ಟ್ಸ್ ಅಂಡ್ ಇಶ್ಯೂಸ್, ಎಷ್ಟು ರಿಸೀವ್ ಆಗಿದೆ ಸ್ಟಾಕ್, ಎಷ್ಟು ಸ್ಟಾಕ್ ನ ಇಶ್ಯೂ ಮಾಡಿದಾನೆ ಅನ್ನೋದನ್ನ ಕೂಡ ಪ್ರಾಪರ್ ಆಗಿ ರೆಕಾರ್ಡ್ ಆಗಿದೆ ಅನ್ನೋದನ್ನ ಕೂಡ ಚೆಕ್ ಮಾಡ್ಕೊಳ್ಬೇಕಾಗುತ್ತೆ. ಈ ಸ್ಟಾಕ್ ಇದ್ರಲ್ಲಿ ಯಾವ ರೀತಿ ಇಂಟರ್ನಲ್ ಕಂಟ್ರೋಲ್ ಸಿಸ್ಟಮ್ ಅನ್ನ ಮೇಂಟೈನ್ ಮಾಡ್ತಾ ಇದ್ದಾರೆ, ಪ್ರಾಪರ್ ಇಂಟರ್ನಲ್ ಕಂಟ್ರೋಲ್ ಸಿಸ್ಟಮ್ ಅನ್ನ ಮೇಂಟೈನ್ ಮಾಡ್ತಾ ಇದಾರೆ ಇಲ್ವಾ ಅನ್ನೋದನ್ನ ಕೂಡ ಇಲ್ಲಿ ಸ್ಟಾಕ್ ಇನ್ ಟ್ರೇಡ್ ಅಲ್ಲಿ ಪರ್ಚೇಸ್ ವೆರಿಫೈ ಮಾಡ್ಬೇಕಾಗುತ್ತೆ ಆಡಿಟರ್. ಸೊ ವೈಲ್ ಆಕ್ಚುಲಿ ವೆರಿಫೈಯಿಂಗ್ ದ ಸ್ಟಾಕ್ ಇನ್ ಟ್ರೇಡ್ he need to ಚೆಕ್ ಆಲ್ ದಿಸ್ ಡೀಟೇಲ್ಸ್. ಸೊ ಇಷ್ಟು ಪಾಯಿಂಟ್ಸ್ ಗಳನ್ನ ತಲೆಯಲ್ಲಿ ಇಟ್ಕೊಂಡಿರ್ಬೇಕು. ಸೊ ಕ್ವಾಂಟಿಟಿ ಚೆಕ್ ಮಾಡಬೇಕು, ಮತ್ತೆ ವ್ಯಾಲ್ಯೂ ಆಫ್ ದಿ ಸ್ಟಾಕ್, ಎರಡು ಕ್ವಾಂಟಿಟಿ ಕರೆಕ್ಟ್ ಕ್ವಾಂಟಿಟಿಯಲ್ಲಿ ತೋರಿಸ್ತಾ ಇದಾರ, ಮತ್ತೆ ವ್ಯಾಲ್ಯೂ ಆಫ್ ದಿ ಸ್ಟಾಕ್ ಕರೆಕ್ಟ್ ಆಗಿದೆಯಾ ಅನ್ನೋದನ್ನ ಚೆಕ್ ಮಾಡ್ಬೇಕಾಗತ್ತೆ. ನೆಕ್ಸ್ಟ್ he need to ensure the proper and adequately records. ಆ ಸ್ಟಾಕ್ ಗೆ ಸಂಬಂಧಪಟ್ಟಿರ್ತಕ್ಕಂತಹ ಎಲ್ಲಾ ರೆಕಾರ್ಡ್ಸ್ ಗಳನ್ನ ಪ್ರಾಪರ್ ಆಗಿ ಮೇಂಟೈನ್ ಮಾಡಿದಾರಾ ಇಲ್ವಾ ಆರ್ಗನೈಸೇಷನ್ ಅಲ್ಲಿ, ಕಂಪನಿಯಲ್ಲಿ ಅಂತ ಆಡಿಟರ್ ಚೆಕ್ ಮಾಡ್ಬೇಕಾಗತ್ತೆ. ನೆಕ್ಸ್ಟ್ see that the goods sold prior to the closing date are not included in the stock. So ಈಗ ಇನ್ನೇನ್ 31st ಮಾರ್ಚ್ಗೆ ಬ್ಯಾಲೆನ್ಸ್ ಶೀಟ್ ಅಕೌಂಟಿಂಗ್ ಇಯರ್ ಎಂಡ್ ಆಗುತ್ತೆ, ಆದ್ಮೇಲೆ ಏನಾದ್ರು ಚೇಂಜಸ್ ಆಗಿದೆ ಅದ್ರ ಮುಂಚೆನೆ ತೋರಿಸಿರ್ಬಾರ್ದು, ಅದನ್ನು ಕೂಡ ಆಡಿಟರ್ ಚೆಕ್ ಮಾಡ್ಬೇಕಾಗತ್ತೆ. ನೆಕ್ಸ್ಟ್ he should check
ಫಿಸಿಕಲ್ ಎಕ್ಸಿಸ್ಟೆನ್ಸ್ ಅಟ್ ಲೀಸ್ಟ್ 5% ಆಫ್ ದಿ ಐಟಮ್. ಈಗ ಕಂಪ್ಲೀಟ್ ಸ್ಟಾಕ್ ಅನ್ನ ಕುತ್ಕೊಂಡು ಆಡಿಟರ್ ಕೌಂಟ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಅಟ್ ಲೀಸ್ಟ್ 5% ಆಫ್ ದ ಟೋಟಲ್ ಸ್ಟಾಕ್ ಏನಿದೆ ಅಲ್ಲಿ ಅದನ್ನ ಆದ್ರೂ ಆಡಿಟರ್ ಚೆಕ್ ಮಾಡಬೇಕಾಗುತ್ತೆ. ನೆಕ್ಸ್ಟ್, ಸಿ ದಟ್ ಸ್ಟಾಕ್ ಹೆಲ್ಡ್ ಬೈ ಥರ್ಡ್ ಪಾರ್ಟಿ ಇಸ್ ಇನ್ಕ್ಲೂಡೆಡ್ ಇನ್ ದ ಸ್ಟಾಕ್ ಶೀಟ್. ಸ್ಟಾಕ್ ಹೆಲ್ಡ್ ಬೈ ದ ಥರ್ಡ್ ಪಾರ್ಟಿ. ಸೊ ಈಗ ಒಂದೊಂದ್ಸತಿ ಏನಾಗುತ್ತೆ, ಬೇರೆಯವ್ರಿಗೆ ನೀವು ಸ್ಟಾಕ್ ಅನ್ನ ಕೊಟ್ಟಿರ್ತೀರಾ ಎಮರ್ಜೆನ್ಸಿ ಬೇಸಿಸ್ ಮೇಲೆ, ಅದು ಇನ್ಕ್ಲೂಡ್ ಆಗಿದೆಯಾ ಇಲ್ವಾ ಅನ್ನೋದನ್ನ ಪ್ರಾಪರ್ ಆಗಿ ಚೆಕ್ ಮಾಡಬೇಕಾಗತ್ತೆ. ಸೊ ನೆಕ್ಸ್ಟ್, ಫೈನಲಿ ಹಿ ನೀಡ್ ಟು ಚೆಕ್ ದಟ್ ವೆದರ್ ಇನ್ ದ ಬ್ಯಾಲೆನ್ಸ್ ಶೀಟ್ ವಾಟ್ ಎವರ್ ದ ಅಮೌಂಟ್ ಇಸ್ ಶೋನ್ ದಟ್ ಇಸ್ ಕರೆಕ್ಟ್ ಆರ್ ನಾಟ್. Next, valuation of stock in trade. That is what I told. Checking off the price of the this thing of stock held by the organization. The same points illide, ade points illide. Next, methods ಅಲ್ಲಿ ಕೂಡ various methods ಇದೆ. Average cost price method ಇದೆ. Next, simple average cost method ಇದೆ. Weighted average cost method ಇದೆ. FIFO, first in first out method ಇದೆ. Last in last out method ಅಥವಾ ಬೇಸ್ ಸ್ಟಾಕ್ ಮೆಥಡ್. ಈ ರೀತಿ ಬೇರೆ ಬೇರೆ ಸ್ಟಾಕ್ ಮೆಥಡ್ ಇದೆ, ಸ್ಟಾಕ್ ವ್ಯಾಲ್ಯೂ ಮಾಡೋ ಮೆಥಡ್ಸ್ ಗಳಿದೆ. ಇದನ್ನ ಕೂಡ ಆಡಿಟರ್ ಚೆಕ್ ಮಾಡಬಹುದು, ಯಾವ ಒಂದು ಮೆಥಡ್ ಅನ್ನ ಅವರು ಫಾಲೋ ಮಾಡ್ತಾ ಇದ್ದಾರೆ ಅನ್ನೋದನ್ನ ನೋಡೋದಿಕ್ಕೆ. ನೆಕ್ಸ್ಟ್, ಅಗೇನ್ ಸ್ಟಾಕ್ ಇನ್ ಟ್ರೇಡ್ ಅಲ್ಲೇ ಬೇರೆ ಬೇರೆ ರೀತಿಯ ಐಟಮ್ಸ್ ಗಳಿದೆ. ಫಾರ್ ಎಕ್ಸಾಂಪಲ್, ರಾ ಮೆಟೀರಿಯಲ್ಸ್ ಅಂದ್ರೆ ವಿಚ್ ಇಸ್ ಯೂಸ್ಡ್ ಟು ದಿ used in the this thing make used in the process of manufacturing a goods. ಸೊ ಒಂದು ಪ್ರಾಡಕ್ಟ್ ಮ್ಯಾನುಫ್ಯಾಕ್ಚರ್ ಮಾಡಬೇಕು ಅಂದ್ರೆ ನಮಗೆ ರಾ ಮೆಟೀರಿಯಲ್ಸ್ ಬೇಕೇ ಬೇಕು. ಸೊ ರಾ ಮೆಟೀರಿಯಲ್ಸ್ ನ ಫಸ್ಟ್ ಚೆಕ್ ಮಾಡಬೇಕಾಗುತ್ತೆ ಆಡಿಟರ್. ನೆಕ್ಸ್ಟ್, ವರ್ಕ್ ಇನ್ ಪ್ರೋಗ್ರೆಸ್. ಕೆಲವೊಂದು ಪ್ರಾಡಕ್ಟ್ ಅದು ರಾ ಮೆಟೀರಿಯಲ್ಸ್ ಆಗಿರಲ್ಲ, ಫೈನಲ್ ಪ್ರಾಡಕ್ಟ್ ಆಗಿರಲ್ಲ, ಇನ್ನು ಅದು ಪ್ರೊಡಕ್ಷನ್ ಸ್ಟೇಜ್ ಅಲ್ಲೇ ಇರುತ್ತೆ. ದಟ್ ಇಸ್ ವರ್ಕ್ ಇನ್ ಪ್ರೋಗ್ರೆಸ್. ನೆಕ್ಸ್ಟ್, ಫಿನಿಶ್ಡ್ ಗೂಡ್ಸ್. ಫಿನಿಶ್ಡ್ ಗೂಡ್ಸ್ ಅಂದ್ರೆ ಈಗ ಆಲ್ರೆಡಿ ಅದು ಪ್ರಾಡಕ್ಟ್ ರೆಡಿ ಆಗಿ ಬಂದಿರುತ್ತೆ, ದಟ್ ಇಸ್ ಫಿನಿಶ್ಡ್ ಗೂಡ್ಸ್. ನೆಕ್ಸ್ಟ್, ಸ್ಪೇರ್ ಪಾರ್ಟ್ಸ್. ಸೊ ಸ್ಪೇರ್ ಪಾರ್ಟ್ಸ್ ಕೂಡ ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ಈಗ ಕಾರ್ಸ್, ಆಟೋಮೊಬೈಲ್ಸ್ ಅಂತ ಸ್ಪೇರ್ ಪಾರ್ಟ್ಸ್ ನ ಬಳಸ್ತಾರೆ, ದಟ್ ಇಸ್. ಸ್ಟೋರ್ಸ್ ಆರ್ಟಿಕಲ್ಸ್ ಕೂಡ ಇರುತ್ತೆ, ದಟ್ ಇಸ್ ಆಲ್ಸೋ ಕೈಂಡ್ ಆಫ್ ಸ್ಟಾಕ್ ಇನ್ ಟ್ರೇಡ್. ಸ್ಟಾಕ್ ಆಫ್ ಸ್ಪೆಷಲ್ ಟ್ರೇಡ್ ಅಂದ್ರೆ ಕಾಸ್ಟ್ ಪ್ರೈಸ್ ರಿಮಾರ್ಕಬಲ್ ಇಂಟ್ರೆಸ್ಟ್ ರೇಟ್ ನ ಆಡ್ ಮಾಡಿ ಎಕ್ಸ್ಪೆನ್ಸಸ್ ಕೂಡ ಆಡ್ ಮಾಡ್ತೀವಿ. ಆ ಒಂದು ಸ್ಟಾಕ್ ನ ಸೇಫ್ ಆಗಿ ಕಾಪಾಡ್ಬೇಕಂದ್ರೆ ಕೆಲವೊಂದು ಎಕ್ಸ್ಪೆನ್ಸಸ್ ಕೂಡ ಇನ್ಕರ್ಡ್ ಆಗುತ್ತೆ. That is also will be added to the stock of special trade. So these are the various items of stock in trade. Hope you have understood this video very well. In my next video, I'll come back with the valuation and verification of various liabilities of the organization.